ಯಲಹಂಕದ ಕಾರ್ಯಕ್ರಮ ಮುಗಿದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಮುಖವಾಗಿ ಕೇಳಲಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತು ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಹೊಸಪೇಟೆಯಲ್ಲಿ, ನಾನೇ ಆತ್ಮಾಹುತಿ ಬಾಂಬರಾಗಿ, ನಾನೇ ಮೈಗೆ ಸುಸೈಡ್ ಬಾಂಬನ್ನು ಕಟ್ಕೊಂಡು ಬೇಕಾದರೆ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡಿ ದಾಳಿ ಮಾಡಲಿಕ್ಕೆ ನಾನು ಸಿದ್ಧ, ಮೋದಿ ಅಮಿತ್ ಶಾ ಹೇಳಿದ್ರೆ ಸಾಕು, ನನಗೆ ಪರ್ಮಿಷನ್ ಕೊಟ್ಟರೆ ಸಾಕು ಅಂತೇಳಿ ನಿನ್ನೆ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಬಗ್ಗೆ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಬದಲಿಗೆ ಮಾಧ್ಯಮದವರನ್ನು ಮಾನ್ಯ ಮುಖ್ಯಮಂತ್ರಿಗಳು ಗದರಿದ್ರು. ಮಾಡಿದ್ದೀವಿ ಯಾಕಂತಂದರೆ 7ನೇ ತಾರೀಕು ಯಾಕಂದರೆ ನೋಟಿಫಿಕೇಶನ್ ಆಗಿಲ್ಲ. 2010ರಲ್ಲಿ 30/12/2010ರಲ್ಲಿ ನಮಗೆ ಸೆಕೆಂಡ್ ನ್ಯಾಯಾಧೀಕರಣದ್ದು ತೀರ್ಪು ಬಂತು. ಅದಾದಮೇಲೆ ಫರ್ದರ್ ಆರ್ಡರ್ಸ್ ಆದದ್ದು 2013ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೆ ನೋಟಿಫಿಕೇಶನ್ ಆಗಿಲ್ಲ, ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಆಗಿಲ್ಲ. ಅದು ಅನೇಕ ಸಾರಿ ನಾನು ಡಿ.ಕೆ. ಶಿವಕುಮಾರ್ ಕೇಂದ್ರದ ಮಂತ್ರಿಗಳು, ನೀರಾವರಿ ಮಂತ್ರಿಗಳನ್ನು ಹಿಂದಿನ ಸರ್ಕಾರದಲ್ಲೂ ಭೇಟಿ ಮಾಡಿದ್ದು, ಈಗಲೂ ಭೇಟಿ ಮಾಡಿದ್ದು, ಮಾಡಿ ಒತ್ತಾಯ ಮಾಡಿದ ಮೇಲೆ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ನಲ್ಲಿ ನಾವು ಕೂಡ ಒತ್ತಾಯ ಮಾಡ್ತೀವಿ, ಕೂಡಲೇ ನೋಟಿಫಿಕೇಶನ್ ಮಾಡಬೇಕು. ಯಾಕಂತಂದರೆ ನಾವು ಈ 519 ಮೀಟರಿಂದ ನಮಗೆ ಸೆಕೆಂಡ್ ಟ್ರಿಬ್ಯುನಲ್